ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 6 ಆತ್ಮ ಸಂಯಮ ಯೋಗ. ಇದರಿಂದ 25ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಓದು ಭಾಗದಲ್ಲಿ ತುಂಬ ಡೀಟೇಲ್ ಆಗಿ ಕ್ರಮಕ್ರಮವಾಗಿ ಉಪರತಿಯನ್ನು ಪ್ರಾಪ್ತ ಮಾಡಿಕೊಳ್ಳೋದು ಮತ್ತು ಧೈರ್ಯಯುಕ್ತ ಬುದ್ಧಿಯಿಂದ ಮನಸ್ಸನ್ನು ಪರಮಾತ್ಮನಲ್ಲಿ ಸ್ಥಿತವಾಗಿಸೋದು ಅಂತಂದರೆ ಏನು ಅನ್ನೋದನ್ನು ತಿಳ್ಕೊಂಡಿದ್ದೀವಿ. ಅರ್ಥ ಆಗಿಲ್ಲ ಅಂತಂದರೆ ಮತ್ತೆ ಇನ್ನೊಂದು ಸರಿ ಕೇಳಿದ್ರೆ ನಮಗೆ ಅರ್ಥ ಆಗುತ್ತೆ. ಈಗ ಮುಂದಿನ ಪ್ರಶ್ನೆ ಏನು ಅಂತ ತಿಳ್ಕೊಳ್ಳೋಣ. ಪರಮಾತ್ಮನಲ್ಲದೆ ಬೇರೆ ಏನನ್ನೂ ಚಿಂತಿಸಬಾರದು ಅಂತ ಹೇಳಿದಾರಲ್ಲ, ಇದರ ಅರ್ಥ ಏನು ಅಂತ ಪ್ರಶ್ನೆ. ಉತ್ತರ ಏನು ಅಂತಂದರೆ, ಮನಸ್ಸು ಪರಮಾತ್ಮನಲ್ಲಿ ಸ್ಥಿತವಾಗಿ ಕಂಪ್ಲೀಟಾಗಿ ತದ್ರೂಪವಾಗೋವರೆಗೆ, ಅಂದರೆ ಏನು, ಪರಮಾತ್ಮನ ಪ್ರಾಪ್ತಿ ಆಗುವವರೆಗೂ ಕೂಡ ಮನಸ್ಸು ಧ್ಯೇಯ ವಸ್ತುವಿನಲ್ಲೇ, ಅಂದರೆ ಏನು, ನನ್ನ ಧ್ಯೇಯ ಏನು, ಪರಮಾತ್ಮ, ಅವನಲ್ಲೇ ನಿರಂತರವಾಗಿ ತೊಡಗಿರೋದು ನಿಶ್ಚಿತವಾಗಿರೋದಿಲ್ಲ. ಎಲ್ಲಿವರೆಗೂ ಕೂಡ ನಮಗೆ ಪರಮಾತ್ಮನ ಸಾಕ್ಷಾತ್ಕಾರವಾಗುತ್ತೋ, ಸಾಕ್ಷಾತ್ಕಾರ ಆಗಿಬಿಟ್ಟ ಮೇಲೆ ಮನಸ್ಸು ಅದರಲ್ಲೇ ಇರುತ್ತೆ, ಇನ್ನೆಲ್ಲೂ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಆದರೆ ಎಲ್ಲಿವರೆಗೂ ನಮಗೆ ಆ ಸಾಕ್ಷಾತ್ಕಾರವಾಗೋದಿಲ್ವೋ ಅಲ್ಲಿವರೆಗೂ ಅದು ಅಲ್ಲೇ ಇರುತ್ತೆ ಅನ್ನೋದು ಹೇಳೋದಕ್ಕಾಗಲ್ಲ. ಮನಸ್ಸು ಯಾವಾಗ ಬೇಕಾದರೂ ಚೇಂಜ್ ಆಗ್ಬೋದು. ಅದಕ್ಕೋಸ್ಕರ ಇಲ್ಲಿ ಹೇಳೋದು, ಮನಸ್ಸು ಪರಮಾತ್ಮನಲ್ಲಿ ಸ್ಥಿತವಾಗಿ ಅದು ಕಂಪ್ಲೀಟಾಗಿ ತದ್ರೂಪವಾಗೋವರೆಗೂ, ಅಂದರೆ ಪರಮಾತ್ಮನ ಪ್ರಾಪ್ತಿ ಆಗೋವರೆಗೂ ಕೂಡ ಮನಸ್ಸು ಧ್ಯೇಯ ವಸ್ತುನಲ್ಲೇ ಇರುತ್ತೆ ಅನ್ನೋದು ನಿರ್ಧಾರ ಮಾಡೋದಕ್ಕಾಗೋದಿಲ್ಲ. ಅದಕ್ಕೋಸ್ಕರನೇ ತೀವ್ರ ಅಭ್ಯಾಸದ ಅವಶ್ಯಕತೆ ಇರುತ್ತೆ. ಸಾಕ್ಷಾತ್ಕಾರವಾಗೋವರೆಗೂ ನಾವು ಅಭ್ಯಾಸ ಮಾಡ್ತಾನೇ ಇರಬೇಕು. ನಾವೇನೋ ಒಂದು ಸ್ವಲ್ಪ ಅಲ್ಲಿ ಇಲ್ಲಿ ಸ್ವಲ್ಪ ಮಾಡಿಬಿಟ್ಟು ನಾನು ಮಾಡಿಬಿಟ್ಟಿದ್ದೀನಿ ಅಂತಂದ್ಬಿಟ್ಟು ಏನಾದರೂ ನಾವು ಅಭ್ಯಾಸ ಮಾಡೋದನ್ನು ಬಿಟ್ವಿ ಅಂತಂದರೆ ಮತ್ತೆ ಮಾಯೆ ಅಟ್ಯಾಕ್ ಆಗಿಬಿಡುತ್ತೆ. ವಿಷಯಾಸಕ್ತಿಗಳು ನಮ್ಮನ್ನು ಬಂದು ಆವರಿಸ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರನೇ ಇಲ್ಲಿ ಭಗವಂತನ ಭಾವ ಹೀಗೆ ನಮಗೆ ಕಂಡುಬರುತ್ತೆ. ಏನು, ಸಾಧಕ ಧ್ಯಾನ ಮಾಡೋದಕ್ಕೆ ಕೂತ್ಕೊಂಡಾಗ ಮತ್ತು ಅಭ್ಯಾಸದಿಂದ ಯಾವಾಗ ಅವನ ಮನಸ್ಸು ಪರಮಾತ್ಮನಲ್ಲಿ ಸ್ಥಿತವಾದಾಗ, ಯಾವುದರಲ್ಲೂ ಕೂಡ, ಅಂದರೆ ಏನು, ಧ್ಯಾನ ಮಾಡಬೇಕಾದ್ರೂ ಅಷ್ಟೇ ಭಗವಂತನಲ್ಲಿ ಅವನ ಮನಸ್ಸು ಸ್ಥಿತವಾಗುತ್ತಲ್ಲ, ಆವಾಗೂ ಮನಸ್ಸು ಒಂದು ಕ್ಷಣವಾದರೂ ಕೂಡ ಪರಮಾತ್ಮನಿಂದ ಬೇರ್ಪಟ್ಟು ಬೇರೆ ವಿಷಯದಲ್ಲಿ ಹೋಗದೇ ಇರೋ ಹಾಗೆ ಸಾವಧಾನವಾಗಿರಬೇಕು, ಎಚ್ಚರಿಕೆಯಿಂದ ನಾವಿರಬೇಕು ಅಂತ ಅರ್ಥ. ಸಾಧಕನ ಈ ಎಚ್ಚರಿಕೆ ಅಭ್ಯಾಸದ ದೃಢತೆಯಲ್ಲಿ ಹೆಚ್ಚಿನ ಸಹಾಯಕವಾಗುತ್ತೆ. ನಾವು ಅಭ್ಯಾಸ ಮಾಡಬೇಕಾದ್ರೆ ನಾವು ತುಂಬ ಎಚ್ಚರಿಕೆಯಾಗಿರಬೇಕು ಅಂತ. ಪ್ರತಿದಿನ ಧ್ಯಾನವನ್ನು ಮಾಡ್ತಾ ಮಾಡ್ತಾ ಹೇಗೆ ಅಭ್ಯಾಸ ಬೆಳೆಯುತ್ತೋ ಹಾಗೆ ಮನಸ್ಸು ಇನ್ನೂ ಹೆಚ್ಚಿನ ಎಚ್ಚರಿಕೆಯಿಂದ ಎಲ್ಲಿಗೂ ಹೋಗದೇ ಇರೋ ಹಾಗೆ ವಿಶೇಷವಾಗಿ ವಿಶೇಷ ಕಾಲದ ತನಕ ಪರಮಾತ್ಮನಲ್ಲಿ ಸ್ಥಿರಗೊಳಿಸ್ಬೇಕು. ಏನೋ 1-2 ದಿವಸ ಮಾಡಿಬಿಟ್ಟು ನನಗೇನೂ ಆಗಲ್ಲಪ್ಪ, ನನ್ನ ಮನಸ್ಸು ಇಲ್ಲೇ ಇರುತ್ತೆ ಅಂತ ಹೇಳೋ ಹಾಗೆ ಇಲ್ಲ. ಅದು ಯಾವಾಗ ಬೇಕಾದರೂ ಜಾರ್ಬಿಡ್ಬೋದು. ಅದಕ್ಕೋಸ್ಕರನೇ ನಮ್ಮ ಧ್ಯೇಯ ಏನಿದೆಯೋ ಅದನ್ನು ಯಾವತ್ತೂ ಬಿಡಬಾರ್ದು, ಮರಿಬಾರ್ದು. ಅದಕ್ಕೆ ಅಭ್ಯಾಸ ಅನ್ನೋದು ಪ್ರತಿ ದಿನಾನೂ ಕೂಡ ಮಾಡ್ತಾನೇ ಇರಬೇಕು. ಮಾಡ್ತಾ ಮಾಡ್ತಾ ಎಚ್ಚರಿಕೆಯಿಂದ ಮನಸ್ಸು ಎಲ್ಲಾದರೂ ಹೋಗ್ತಾ ಇದೆಯಾ ಅನ್ನೋದನ್ನ ನೋಡ್ಕೋಬೇಕು. ಅದು ಪರಮಾತ್ಮನಲ್ಲೇ ಸ್ಥಿರವಾಗಿರಬೇಕು ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಮುಂದಿನ ಪ್ರಶ್ನೆ ಏನು ಅಂತಂದರೆ, ಧ್ಯಾನದ ಸಮಯದಲ್ಲಿ ಮನಸ್ಸನ್ನು ಪರಮಾತ್ಮನ ಸ್ವರೂಪದಲ್ಲಿ ಹೇಗೆ ತೊಡಗಿಸಬೇಕು? ಇದು ಪ್ರಶ್ನೆ. ಉತ್ತರ ಏನು ಅಂತಂದರೆ, ಮೊದಲು ಹೇಳಿರುವ ಪ್ರಕಾರದಿಂದ ಅಭ್ಯಾಸ ಮಾಡ್ತಾ ಇರುವಂಥ ಸಾಧಕ ಏಕಾಂತದಲ್ಲಿ ಕೂತ್ಕೊಂಡು ಧ್ಯಾನದ ಸಮಯದಲ್ಲಿ ಮನಸ್ಸನ್ನು ಕಂಪ್ಲೀಟಾಗಿ ನಿರ್ವಿಷಯಗೊಳಿಸಿ, ಅಂದರೆ ಆ ಮನಸ್ಸಲ್ಲಿ ಯಾವುದೇ ವಿಷಯಗಳು ಬರಬಾರ್ದು, ಏಕಮಾತ್ರ ಪರಮಾತ್ಮನ ಸ್ವರೂಪದಲ್ಲಿ ತೊಡಗಿಸುವಂಥ ಪ್ರಯತ್ನ ಮಾಡಬೇಕು. ಅದು ತಕ್ಷಣಕ್ಕೆ ಬರೋದಿಲ್ಲ, ಆದರೆ ಪ್ರಯತ್ನ ಮಾಡಬೇಕು ನಾವು. ಅದು ಓಡ್ತಾ ಇರುತ್ತೆ ಅಲ್ಲಿ ಇಲ್ಲಿ, ಅದನ್ನು ಕರ್ಕೊಂಡ್ಬಂದು ಕೂರಿಸ್ಬೇಕಲ್ಲಿ. ಮನದಲ್ಲಿ ಯಾವುದೇ ವಸ್ತುವಿನ ಪ್ರತೀತಿ ಉಂಟಾದರೂ ಅದನ್ನು ಕಲ್ಪನೆ ಮಾತ್ರ ಅಂತ ತಿಳ್ಕೊಂಡು ತಕ್ಷಣವೇ ತ್ಯಾಗ ಮಾಡಬೇಕು. ಈಗ ನಮ್ಮ ಮನಸ್ಸಲ್ಲಿ ಧ್ಯಾನ ಕೂತ್ಕೊಂಡಾಗ ಏನಾದರೂ ಒಂದು ವಿಷಯ ಬರುತ್ತೆ, ಅದು ನನ್ನ ಕಲ್ಪನೆ ಅಂದ್ಕೊಂಡು ಅದನ್ನು ಬಿಟ್ಬಿಡಬೇಕು. ಅದಕ್ಕೆ ಇಂಪಾರ್ಟೆನ್ಸ್ ಕೊಡೋಕೆ ಹೋಗಬಾರ್ದು, ಆ ವಿಷಯದ ಹಿಂದೆ ಓಡಬಾರ್ದು, ನಾವು ಅದನ್ನು ನೆಗ್ಲೆಕ್ಟ್ ಮಾಡ್ತಾ ಹೋಗಬೇಕು. ಈ ರೀತಿ ಚಿತ್ತದಲ್ಲಿ ಸ್ಫುರಣೆಗೊಂಡ ವಸ್ತು ಮಾತ್ರವನ್ನು ತ್ಯಾಗ ಮಾಡಿ, ಅಂದರೆ ಏನು, ಈಗ ನಾವು ಕೂತ್ಕೊಂಡಾಗ ನಮ್ಮ ಚಿತ್ತದಲ್ಲಿ ಏನೋ ಒಂದು ಬರುತ್ತೆ, ಅದನ್ನು ಮಾತ್ರ ತ್ಯಾಗ ಮಾಡ್ತಾ 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 ಕ್ರಮೇಣ ಶರೀರವನ್ನು, ಇಂದ್ರಿಯಗಳು, ಮನಸ್ಸು ಮತ್ತು ಬುದ್ಧಿಯ ಅಸ್ತಿತ್ವ ಇದೆಯಲ್ಲ ಅದನ್ನೂ ಕೂಡ ತ್ಯಾಗ ಮಾಡಬೇಕು. ನೋಡಿ, ಇದು ಎಷ್ಟು ಕಷ್ಟವಾದಂಥ ವಿಚಾರ.
ನಮ್ಮ ಇಂದ್ರಿಯಗಳನ್ನು, ನಮ್ಮ ಶರೀರವನ್ನು, ಮನಸ್ಸು ಬುದ್ಧಿಯನ್ನು ಕೂಡ ಅದಿದೆ ಅನ್ನೋದನ್ನೇ ತ್ಯಾಗ ಮಾಡಬೇಕು. ಮಾಡ್ತಾ ಮಾಡ್ತಾ ಎಲ್ಲದರ ಅಭಾವವನ್ನು ಮಾಡ್ತಾ ಮಾಡ್ತಾ ಯಾವಾಗ ಎಲ್ಲ ದೃಶ್ಯ ಪದಾರ್ಥಗಳೂ ಕೂಡ ಚಿತ್ತದಿಂದ ಹೊರಟು ಹೋಗ್ಬಿಡುತ್ತೋ, ಈಗಿಲ್ಲಿ ಇದಕ್ಕೆಲ್ಲ ಕಾರಣ ನಮ್ಮ ಒಳಗಡೆ ಅದರ ಒಂದು ಇಮ್ಯಾಜಿನೇಷನ್ ಇರೋದ್ರಿಂದ, ಇದಿದೆ ಅನ್ನೋದನ್ನು ನಾವು ಅಂದ್ಕೊಂಡಿರೋದ್ರಿಂದ ಈ ದೃಶ್ಯ ಪದಾರ್ಥಗಳೇ ಚಿತ್ತದಿಂದ ಹೊರಟು ಹೋಗುತ್ತೋ, ಆಗ ಎಲ್ಲ ಅಭಾವವನ್ನು ನಿಶ್ಚಯಿಸುವಂಥ ಏಕಮಾತ್ರ ವೃತ್ತಿ ಉಳ್ಕೊಂಡಿರುತ್ತೆ. ಅಂದರೆ ಏನು, ಇದನ್ನು ನಿರ್ಧಾರ ಮಾಡುವಂಥ ಒಂದು ವೃತ್ತಿ ಇರುತ್ತಲ್ಲ, ಅದು ಮಾತ್ರ ಉಳ್ಕೊಳ್ಳುತ್ತೆ. ಆ ವೃತ್ತಿ ಶುಭವೂ ಶುದ್ಧವೂ ಆಗಿರುತ್ತೆ. ಇಲ್ಲಿ ಇಂದ್ರಿಯಗಳಿದೆ, ಶರೀರ ಇದೆ, ಮನಸ್ಸಿದೆ, ಬುದ್ಧಿ ಇದೆ, ಇದರದ್ದು ಒಂದು ಅಸ್ತಿತ್ವ ಇದೆ ಅಂತ ಅಂದ್ಕೊಂಡಿದ್ದೀವಲ್ಲ, ಅಸ್ತಿತ್ವವನ್ನೇ ತ್ಯಾಗ ಮಾಡಬೇಕು. ಈ ರೀತಿ ಮಾಡ್ತಾ ಎಲ್ಲವೂ ಹೊರಟು ಹೋಗಿ ಬರೀ ಒಂದೇ ಒಂದು ವೃತ್ತಿ ಉಳ್ಕೊಂಡಿರುತ್ತೆ. ಏನು, ಇದರ ಅಭಾವವನ್ನು ನಿಶ್ಚಯಿಸುವಂಥ ಒಂದು ಬುದ್ಧಿ. ಅಂದರೆ ಇದ್ಯಾವುದೂ ಇಲ್ಲ ಅಂತ ಅಂದ್ಕೊಳ್ಳುತ್ತಲ್ಲ, ಅದು ಆ ಒಂದು ವೃತ್ತಿ ಉಳ್ಕೊಳ್ಳುತ್ತಲ್ಲ, ಅದು ನಿಜವಾಗ್ಲೂ ಶುಭವೂ ಶುದ್ಧವಾಗಿರುತ್ತೆ. ಆದರೆ ದೃಢ ಧಾರಣೆಯ ಮೂಲಕ ಇದನ್ನು ಕೂಡ ನಿರಾಕರಣೆ ಮಾಡಬೇಕಾಗುತ್ತೆ. ಮತ್ತು ಸಮಸ್ತ ದೃಶ್ಯ ಪ್ರಪಂಚದ ಅಭಾವವಾದ ಮೇಲೆ ಈ ವೃತ್ತಿ ಅನ್ನೋದು ಕೂಡ ತನ್ನಿಂದ ತಾನೇ ಶಾಂತವಾಗಿಬಿಡುತ್ತೆ. ಇದಾದ ಮೇಲೆ ಉಳಿಯೋದು ಒಂದೇ ಅಚಿಂತ್ಯ ತತ್ವವಾಗಿರುತ್ತೆ. ಅದು ಕೇವಲವಾಗಿದೆ ಮತ್ತು ಸಮಸ್ತ ಉಪಾಧಿಗಳಿಂದ ರಹಿತವಾದ ಒಂದೇ ಒಂದು ಪರಿಪೂರ್ಣವಾಗಿದೆ. ಅದನ್ನು ಯಾರೂ ವರ್ಣನೆ ಮಾಡೋದಕ್ಕಾಗಲ್ಲ, ಚಿಂತನೆ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರನೇ ಈ ರೀತಿ ದೃಶ್ಯ ಪ್ರಪಂಚ ಮತ್ತು ಶರೀರ, ಇಂದ್ರಿಯಗಳು, ಮನಸ್ಸು, ಬುದ್ಧಿ ಮತ್ತು ಅಹಂಕಾರಗಳನ್ನು ಅಭಾವಗೊಳಿಸಿ, ಅಂದರೆ ಅದು ಇಲ್ಲದೆ ಇರೋ ಹಾಗೆ ಮಾಡಿ ಅಭಾವಗೈವ ವೃತ್ತಿಯನ್ನು ಕೂಡ ಅಭಾವಗೊಳಿಸಿ. ಅಂದರೆ ಇದನ್ನ ಇಲ್ಲದೆ ಇರೋ ಹಾಗೆ ಮಾಡುವಂಥ ಒಂದು ವೃತ್ತಿ ಇದೆಯಲ್ಲ, ಅಂದರೆ ನಮ್ಮ ಒಳಗಡೆ ಏನೋ ಒಂದು ಅಂದ್ಕೊಳ್ಳುತ್ತದು, ಈಗ ಏನೂ ಇಲ್ಲ ನನಗೆ ಅಂತ ಅಂದ್ಬಿಟ್ಟು ಅಂದ್ಕೊಳ್ಳುತ್ತಲ್ಲ, ಆ ವೃತ್ತಿಯನ್ನು ಅಭಾವಗೊಳಿಸಿ ಅಚಿಂತ್ಯ ತತ್ವದಲ್ಲಿ ಸ್ಥಿತನಾಗುವಂಥ ಪ್ರಯತ್ನ ಮಾಡಬೇಕು. ನೋಡಿ, ಭಗವಂತ ಹೇಗೆ ನಾವು ಧ್ಯಾನವನ್ನು ಮಾಡ್ತಾ ಆ ಭಗವಂತನನ್ನು ಚಿಂತನೆ ಮಾಡಬೇಕು ಅಥವಾ ಅದನ್ನು ಹೇಗೆ ಪಡ್ಕೊಳ್ಳೋದು ಅಂತ ಹೇಳ್ಕೊಡ್ತಾ ಇದ್ದಾನೆ. ಯಾರ ಯೋಗ್ಯತೆ ಎಷ್ಟೆಷ್ಟಿರುತ್ತೋ ಅಷ್ಟು ಮಾತ್ರ ನಾವು ಅರ್ಥ ಮಾಡ್ಕೊಳ್ಳೋಕ್ಕಾಗತ್ತೆ. ಅಷ್ಟು ನಮ್ಗೆ ಅರ್ಥ ಆದರೆ ಅಲ್ಲಿ ನಾವು ಸಾಧನೆಯನ್ನು ಮಾಡ್ತಾ ಹೋದರೆ ಅದಕ್ಕಿಂತ ಮುಂದೆ ನಾವು ಹೋಗಬಹುದು. ನನಗೇನು ಅರ್ಥ ಆಗಬೇಕು ಅದು ನನಗೆ ಅರ್ಥ ಆಗುತ್ತೆ, ಬೇರೆಯವ್ರಿಗೇನು ಅರ್ಥ ಆಗಬೇಕು ಅದು ಬೇರೆಯವ್ರಿಗೆ ಅರ್ಥ ಆಗುತ್ತೆ. ಯಾಕಂದರೆ ಭಗವದ್ಗೀತೆ ಇರೋದು ಒಬ್ಬರಿಗಲ್ಲ, ಎಲ್ಲ ರೀತಿಯ ಜನಗಳಿಗೂ ಅವರವರ ಒಂದು ಯೋಗ್ಯತೆ, ಅವರವರ ಒಂದು ಸಾಮರ್ಥ್ಯ ಎಷ್ಟಿರುತ್ತೋ ಅಷ್ಟು ಮಾತ್ರ ಅವ್ರಿಗೆ ಅರ್ಥ ಆಗುತ್ತೆ. ನೋಡಿ, ಇಲ್ಲಿ ಕಂಪ್ಲೀಟಾಗಿ ಹೇಳಿದ್ದಾರೆ. ನಾವು ಏನು ಅರ್ಥ ಮಾಡ್ಕೊಂಡಿದ್ದೀವಿ, ನಾವು ಏನು ಸಾಧನೆ ಮಾಡಬೇಕು ಅಂತ ಅದು ನಾವು ಹುಡುಕೋಬೇಕಷ್ಟೇ ಇಲ್ಲಿ. ಈಗ ಒಬ್ಬ ವ್ಯಕ್ತಿ ಇದು ಹೇಗೆ ಅರ್ಥ ಆಗಿದೆಯೋ ಅದರ ಪ್ರಕಾರ ಅದನ್ನು ಸಾಧನೆ ಮಾಡ್ಕೊಂಡು ಹೋಗ್ತಾ ಇರಬೇಕು. ಆಮೇಲೆ ಅದು ಸ್ಟೆಪ್ ಬೈ ಸ್ಟೆಪ್ ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ಆದರೆ ನಾವು ಎಷ್ಟರ ಮಟ್ಟಿಗೆ ಅದಕ್ಕೆ ಶರಣಾಗತಿ ಆಗಿದ್ದೀವಿ, ಅದನ್ನು ಎಷ್ಟು ನಂಬುತ್ತೀವಿ, ಅದನ್ನು ಎಷ್ಟು ಶ್ರದ್ಧೆಯಿಂದ, ಭಕ್ತಿಯಿಂದ, ವಿಶ್ವಾಸದಿಂದ ಕೇಳ್ತೀವಿ, ಅದನ್ನು ತಿಳ್ಕೊಳ್ತೀವಿ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈಗ ನೋಡಿ, ಎಲ್ಲ ದೃಶ್ಯ ವಸ್ತುಗಳಿಂದ ದೂರ ಆಗೋದು, ನಮ್ಮ ಶರೀರ, ಮನಸ್ಸು, ಬುದ್ಧಿ ಇದೆಲ್ಲವೂ ಕೂಡ ಇಲ್ಲ ಅಂತ ತಿಳ್ಕೊಳ್ಳೋದು, ಅದು ಕೂಡ ಹೊರಟೋಗೋದು. ಆಮೇಲೆ ಇದನ್ನೆಲ್ಲ ತಿಳ್ಕೊಳ್ಳುವಂಥದ್ದು ಒಂದು ಇರುತ್ತಲ್ಲ, ಅದನ್ನು ವೃತ್ತಿ ಅಂತ ಹೇಳಿದ್ದಾರೆ ಇಲ್ಲಿ, ಆ ವೃತ್ತಿ ಕೂಡ ಹೊರಟೋಗ್ಬಿಡೋದು. ಅಲ್ಲೇನು ಅಂದರೆ ನಾನು ಅನ್ನೋದೇ ಕಂಪ್ಲೀಟಾಗಿ ಹೊರಟೋಗ್ಬಿಡೋದು ಅಂತ ತಿಳ್ಕೊಳ್ಳೋನೂ ಇರಬಾರ್ದಲ್ಲಿ. ಅಂಥ ಒಂದು ಸ್ಥಿತಿ ಅಂತಂದರೆ ನಾವು ಇಮ್ಯಾಜಿನೇಷನ್ ಕೂಡ ಮಾಡ್ಕೊಳ್ಳೋಕ್ಕಾಗಲ್ಲ. ಆ ಸ್ಥಿತಿಗೆ ನಾವು ಬರ್ತೀವಲ್ವ, ಆವಾಗ ನಮಗಿದು ಅರ್ಥ ಆಗುತ್ತೆ ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.